ಭರಮನಿಯವರ ರಾಜೀನಾಮೆಯ ವಿಚಾರ ಇದೆಯಲ್ಲ, ಇದು ಈಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು ಕಡೆ ಸಿಎಂ ಮತ್ತು ಗೃಹ ಸಚಿವರು ಸಮಾಧಾನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಎಎಸ್ಪಿ ಭರಮನಿ ರಾಜೀನಾಮೆಯ ವಾಪಸ್ಗೆ ಸರ್ಕಾರ ಡೆಡ್ಲೈನ್ ಕೊಟ್ಟಿದೆ. ಜುಲೈ 6ರ ಒಳಗೆ ರಾಜೀನಾಮೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿದೆ. ಇಲ್ಲವಾದಲ್ಲಿ ಸ್ವಯಂ ನಿವೃತ್ತಿ ಅಂಗೀಕಾರವಾಗುತ್ತೆ. ಗೃಹ ಇಲಾಖೆಯಿಂದ ರಾಜೀನಾಮೆಯ ಅಂಗೀಕಾರಕ್ಕೆ ಈಗ ಸೂಚನೆ ಪಾಸ್ ಆಗಿದೆ. ಎಎಸ್ಪಿ ಭರಮನಿ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಡೆಡ್ಲೈನ್ ಅನ್ನು ಕೊಟ್ಟಿದೆ ಎಎಸ್ಪಿ ಭರಮನಿ ಅವರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಜುಲೈ 6 ಡೆಡ್ಲೈನು. ಅಷ್ಟರೊಳಗೆ ತಾವು ಕೊಟ್ಟಿರುವಂತಹ ಸ್ವಯಂ ನಿವೃತ್ತಿಯನ್ನು ವಾಪಸ್ ಪಡಿಬೇಕು, ಇಲ್ಲಾಂದರೆ ಅಂಗೀಕಾರವಾಗುತ್ತೆ ಅನ್ನುವಂತಹ ಎಚ್ಚರಿಕೆ. ಈ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆಗೆ ಹೆಣಗಾಡೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಕಷ್ಟ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಅವಮಾನ ಆಯಿತು, ಈಗ ಅವರನ್ನು ಸಮಾಧಾನ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರ ನಿವೃತ್ತಿ ಏನಿದೆ, ಸ್ವಯಂ ನಿವೃತ್ತಿ, ಅದು ಅಂಗೀಕಾರ ಆಗುತ್ತೆ ಬಿಡುತ್ತೆ, ಅದಕ್ಕೊಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಮೂಲವಾಗಿ ಕಾಡುವಂತಹ ಪ್ರಶ್ನೆ, ಈ ರೀತಿಯ ಬೆಳವಣಿಗೆಗಳು ಏನನ್ನು ತೋರಿಸುತ್ತೆ ಅಂಥೇಳಿ. ನಾಳೆ ಇಲಾಖೆಗೆ ಬರುವಂತಹ ಹೊಸ ಯುವಕರಾಗಿರಬಹುದು, ಅವರುಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಇದು ಅಂಥೇಳಿ ನರಸಿಂಹಮೂರ್ತಿ? ಪ್ರೇಮ್, ನಿಜ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ, ಶಿಸ್ತಿನ ಇಲಾಖೆ, ಅದರದ್ದೇ ಆದಂತಹ ಒಂದು ನಿಯಮಗಳಿದ್ದಾವೆ. ಆ ನಿಯಮದಿಂದ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಇಲ್ಲಿ ಬೆಳಗಾವಿ ಸಮಾವೇಶದ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಆಯೋಜನೆಗೊಂಡಿದ್ದಂತಹ ಆ ಒಂದು ಸಮಾವೇಶದಲ್ಲಿ ಸಿಎಂ ಬಹಿರಂಗ ವೇದಿಕೆಯ ಮೇಲೆ ಹಲ್ಲೆಗೆ ಮುಂದಾಗಿದ್ದು, ಎಎಸ್ಪಿ ಮೇಲೆ ಹಲ್ಲೆಗೆ ಮುಂದಾದಂತಹ ಆ ಒಂದು ಸನ್ನಿವೇಶ ಇದೆಯಲ್ಲ, ಅದನ್ನು ನನ್ನ ಕೈಲಿ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ನನ್ನ ಕುಟುಂಬ ಮತ್ತೆ ನಾನು, ನನ್ನ ಮಕ್ಕಳು ಇಡೀ ದಿನ ಕಣ್ಣೀರು ಹಾಕಿದ್ದೀವಿ. ಇನ್ನೂ ಕೂಡ ಆ ನೋವು ನಮ್ಮನ್ನು ಕಾಡ್ತಿದೆ. ಪ್ರತಿದಿನ ಕೇಳ್ತಕ್ಕಂಥವ್ರಿಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ. ನಾನು ಠಾಣೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಬಂದು, ಸರ್ ನಿಮಗೆ ನ್ಯಾಯವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ, ನೀವು ಸಾಮಾನ್ಯ ಜನರಿಗೆ, ನಮ್ಮಂಥವ್ರಿಗೆ ಹೇಗೆ ನ್ಯಾಯವನ್ನು ಕಲ್ಪಿಸೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಕೇಳ್ತಿದ್ದಾರೆ. ಇಲಾಖೆಯನ್ನು ನಾನು ನನ್ನ ತಾಯಿಯ ಜೊತೆಗಿನ ಸಂಬಂಧ ಹೇಗೋ ಹಾಗೆ ನನ್ನ ಇಲಾಖೆ ಮತ್ತು ನನ್ನ ನಡುವಿನ ಸಂಬಂಧ ಇದೆ. ಹೀಗಿದ್ದು ಕೂಡ ಅವತ್ತು ನಾನು ಮಾಡಿದಂತಹ ತಪ್ಪಿಗೆ ನನಗೆ ಶಿಕ್ಷೆಯನ್ನು, ಅವಮಾನವನ್ನು ಮಾಡಿದ್ರಿ. ನೀವು ಹೊಡೆಯೋದಕ್ಕೆ ಮುಂದೆ ಬಂದ್ರಿ, ನಾನು ಒಂದು ಹೆಜ್ಜೆ ಹಿಂದೆ ಸರಿದೆ. ನಾನು ನೀವು ಕರೆದಂತಹ ಸಂದರ್ಭದಲ್ಲಿ ಎಸ್.ಪಿ ಬಾಯಿಲಿ, ಯಾರು ಎಸ್.ಪಿ ಅವನು ಬಾರೋ ಇಲ್ಲಿ ಅಂತ ಹೇಳಿ ಕರೆದಂತಹ ಸಂದರ್ಭದಲ್ಲಿ ನಾನು ಬಂದೆ. ಆದರೆ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಅಲ್ಲಿ ಬೇರೆ ಅಧಿಕಾರಿ, ನಾನು ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದಂತಹ ಸ್ಥಳದಲ್ಲಿ ಈ ರೀತಿಯಾದಂತಹ ಯಾವುದೇ ಸನ್ನಿವೇಶಗಳಿಗೆ ನಾನು ಆಸ್ಪದವನ್ನು ಕೊಟ್ಟಿರಲಿಲ್ಲ ಅನ್ನೋ ಮಟ್ಟಿಗೆ ಒಂದು ನೋವಿನಿಂದ, ದುಗುಡದಿಂದ, ಮನಸ್ಸಿನ ಅಂತರಾಳದಿಂದ ನಾರಾಯಣ ಅವರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಆಧಾರದ ಮೇಲೆ ಈಗ ವಾಲಂಟ್ರಿ VRS ಅನ್ನು ಕೊಡಬೇಕು. ನನಗೆ ಆಗಿರ್ತಕ್ಕಂಥ ನೋವು, ಆ 34 ವರ್ಷಗಳ ಆ ಸರ್ವಿಸ್ನಲ್ಲಿ ನಾನು ಈ ರೀತಿಯಾದಂತಹ ಯಾವುದೇ ಅವಮಾನ, ಅಪಮಾನವನ್ನು ಅನುಭವಿಸಿರಲಿಲ್ಲ. ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳನ್ನು ನಿರ್ವಹಣೆ ಮಾಡಿದ್ದೀನಿ. ಹೀಗಿದ್ದು ಕೂಡ ನನಗೆ ಆದಂತಹ ಈ ನೋವಿಗೆ ನನಗೆ VRS ಅನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅನಿಸ್ತಿದೆ. ಹೀಗಾಗಿ VRS ಅನ್ನು ಕೊಡಿ ಅನ್ನೋ ಮಟ್ಟಿಗೆ ಎಎಸ್ಪಿ ಪತ್ರವನ್ನು ಬರೆದಿದ್ದಾರೆ. ಇದೀಗ ಆ ಪತ್ರ ಬರೆದ ನಂತರ ಸರ್ಕಾರದಿಂದ ಒಂದಷ್ಟು ಇಲಾಖೆಯ ಹಿರಿಯ ಅಧಿಕಾರಿಗಳು ಮನವೊಲಿಸುವ ಕೆಲಸವನ್ನ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಎಎಸ್ಪಿ ಅವರು ಒಪ್ತಿಲ್ಲ. ಹೀಗಾಗಿ 6ನೇ ತಾರೀಕಿನವರೆಗೂ ಗಡುವನ್ನು ಕೊಡಲಾಗಿದೆ. ಇದೇ ತಿಂಗಳ 6ನೇ ತಾರೀಕಿನ ಒಳಗೆ ಏನಾದರೂ ಇವರು ತಮ್ಮ ವಾಲಂಟ್ರಿ ರಿಟೈರ್ಮೆಂಟ್ಗಾಗಿ ಬರೆದಂತಹ ಪತ್ರವನ್ನು ವಾಪಸ್ ಪಡೆಯದೆ ಹೋದಲ್ಲಿ ಈ ಪತ್ರ ಏನಿದೆ ಇದನ್ನು ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ ಅಂತೇಳಿ ತಿಳಿದುಕೊಳ್ಬೇಕಾಗುತ್ತೆ ಅನ್ನೋ ಮಟ್ಟಿಗೆ ಎಚ್ಚರಿಕೆಯನ್ನು ಕೊಡುವ, ಗಡುವನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಹುತೇಕ ಇನ್ನೂ ಒಂದು 2-3 ದಿನಗಳ ಸಮಯಾವಕಾಶವಿದೆ. ಯಾವ ಮಟ್ಟಿಗಿನ ತೀರ್ಮಾನ ಸರ್ಕಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಏಕಾಏಕಿ ಬಹಿರಂಗ ವೇದಿಕೆಯಲ್ಲಿ ತಮ್ಮದಲ್ಲದ ತಪ್ಪಿಗೆ ಈ ರೀತಿಯಾಗಿ ಒಂದಷ್ಟು ಅವಮಾನವನ್ನು ಆದರೂ ಕೂಡ ಸರ್ಕಾರದ ವತಿಯಿಂದ ಯಾರು ಕೂಡ ಅವ್ರನ್ನ ಮನವೊಲಿಸುವ ಕೆಲಸವನ್ನ, ಏನೋ ಆಗೋಯ್ತು ಅಂತೇಳಿ ಒಂದಷ್ಟು ಕ್ಷಮೆ ಕೇಳುವ ಕೆಲಸ, ಈ ತರದ್ದು ಯಾವುದೂ ಆಗ್ಲಿಲ್ಲ. ಹೀಗಾಗಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿಗಳು. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.